ಎಣ್ಣೆ ಕೊಟ್ಟಿರಲ್ಲ ಕೊಟ್ಟ ಮೂಲಕ ನಾವು ಏನು ಮಾಡಿದೆವು ಅದಕ್ಕೆ ನೀವು ಯಾವ ಟೈಪ್ ಮಿಕ್ಸ್ ಮಾಡಿ ಅದಕ್ಕೆ ಕಾತಕ್ಕೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹದ ಮಾಡ್ಕೊಂಡು ಮೇಂಟೈನ್ ಮಾಡೋದು ತಿಳಿದ ಮೂಲಕ ನಾವು ಏನು ಮಾಡಿದೆವು ಅದು ತಂದು ನಾವು ಡೋಸ್ ಹೊಲಕ್ಕೆ ತಂದು ಏನು ಮಾಡಿದೆವು ಬಂದು ಕೆಳಗೆ ಎಲ್ಲನೂ ಕಾತ ಕೆಳಗೆ ಹಾಕಿ ಅದು ಎಣ್ಣೆ ಒಳಗೆ ಮಿಕ್ಸ್ ಮಾಡಿದೆವು. ಮಿಕ್ಸ್ ಮಾಡಿಕೊಂಡು ನಾವು ಎಲ್ಲ ಮಿಕ್ಸ್ ಮಾಡ್ಕೊಂಡು ಏನು ಮಾಡಿದೆವು ಹಂಗೆ ಏನು ಮಾಡಿದೆವು ಇದು ಚೆಲ್ಲಕ್ಕೆ ಗಳೆ ಹೊಡೆದೇವು. ಗಳೆ ಹೊಡೆದಕ್ಕೆ ಏನು ಮಾಡಿದೆವು ನಾವು ಗಳೆ ಹೊಡೆದು ಆಮೇಲೆ ಕಂಟಿನ್ಯೂ ಸ್ವಲ್ಪ ನೀರು ಹಾಯ್ಕೋತು ಡೈಲಿ ನೀರು ಹಾಯ್ಕೋತ ಹೋದೆವು ನಾವು. ಚೇಂಜ್ ಆಗ್ಯದ ಫುಲ್ ಚೇಂಜ್ ಆಗ್ಯದ ರೀ ಮೊದಲು. ಈಗ ನಮ್ಮ ಹೆಸರು ಗುರುಶಾಂತ್ ಅಂತೇಳಿ. ಗುರುಶಾಂತ್ ರೀ. ಹಾಂ. ಎಷ್ಟು ಎಕರೆ ಅದ್ರದ್ದು? ಒಂದು 2 ಎಕರೆ. ಮೊದಲು ಹೆಂಗಿತ್ತು ರೀ? ಮೊದಲು ಬೆಳವಣಿಗೆ ಕಮ್ಮಿ ಇತ್ತು, ಆಮೇಲೆ ಮರಿಗಳ ಸಂಖ್ಯೆ ಕಮ್ಮಿ ಇತ್ತು. ಹ್ಞೂ ರೀ. ಸ್ವಲ್ಪ ಏನಪ್ಪ ಈಗ ಗಡ್ಡಿ ಏನದ ಗಡ್ಡಿ ಅಂತಾರಲ್ಲ, ಹೌದ್ರಿ. ಈಗ ಏನಾಗ್ಯದ ಕಾತ ಎಣ್ಣೆ ಕೊಟ್ಟ ಮೂಲಕ ಸ್ವಲ್ಪ ಬೆಳವಣಿಗೆ ಹೆಚ್ಚಿಗಾಲಕ್ಕದ, ಮರಿಗಳ ಸಂಖ್ಯೆ ಹೆಚ್ಚಿಗಾಲಕ್ಕದ, ಗಡ್ಡಿ ಹೊಡಿಲಕ್ಕದ. ಹಾಂ, ಗಡ್ಡಿ ಹೊಡ್ಲಿಕ್ಕದ ಕಬ್ಬ. ಇದಕ್ಕೆ ಎಷ್ಟು ಎಕರೆ ಗೊಬ್ಬರ ಕೊಟ್ರಿ? ಈಗ ನಾವು ಇದಕ್ಕೆ ನೋಡ್ರಿ ಎಕರೆಕ 2 ಮೇಂಟೈನ್ ಮಾಡತ್ತೇಳಿ ಇದ್ವಿ, 2 1. ಹ್ಞೂ ರೀ. ನಾವು ಅದು ಕೊಟ್ಟಿದ್ದಕ್ಕೆ ನಾವು ಏನು ಮಾಡಿದೆವು ಅದು ಒಂದು ಲೆವೆಲ್ದಾಗ ನಾವು ಒಂದು ಅರ್ಧ ಚೀಲ ಹೆಚ್ಚಿಗೆ ಹಾಕಿ ಮೇಂಟೈನ್ ಮಾಡಿವಿ ಅಷ್ಟೇ ರೀ. ಮತ್ತು ಅದ್ರ ಜೊತೆ ಏನು ಹಾಕಿರಿ? ಅದ್ರ ಜೊತೆಗೆ ನಾವು ಒಂದು ಅದು ಲಿಕ್ವಿಡ್ ಎಣ್ಣೆ ಕೊಟ್ಟಿದ್ರಲ್ಲ, ಮನಾಸ ಅಂತೇಳಿ ಲಿಕ್ವಿಡ್ ಇತ್ತಲ್ರಿ, ಆ ಲಿಕ್ವಿಡ್ ಆ ಗೊಬ್ಬರಲ್ಲಿ ಮಿಕ್ಸ್ ಮಾಡಿದೆವು. ಮಿಕ್ಸ್ ಮಾಡ್ಕೊಂಡು ಅದ್ರಾಗ ಇನ್ನೊಂದು ಏನ್ರಿ ಅದು DAP ನಿಮ್ದು DAP ಗೋ ಪ್ಲಸ್ ಅದು ಒಂದು ಪ್ಲಸ್ ಅದು ಯೂಸ್ ಮಾಡ್ಕೊಂಡು ಏನು ಮಾಡಿದೆವು ನಾವು ಎಲ್ಲ ಮಿಕ್ಸಿಂಗ್ ಮಾಡ್ಕೊಂಡು ಗಳೆ ಹೊಡೆದು ಹಿಂದೆ ಚೆಲ್ಲಿ ಗಳೆ ಹೊಡೆದೆವು. ಹೊಡೆದು ಅದಕ್ಕೆ ವ್ಯವಸ್ಥೆ ಮಾಡಿ ಪ್ರತಿ ವರ್ಷ ಅಂತ ಗೊಬ್ಬರ ಹಾಕ್ತೀರಿ? ಪ್ರತಿ ವರ್ಷ ಹಾಕ್ತಿದ್ವಿ. ಪ್ರತಿ ವರ್ಷ ಹಿಂಗೆ ಇರ್ತಿತ್ತೆ, ಈ ವರ್ಷ ಬೇರೆ ಆಗ್ಯದ್ರಿ. ಪ್ರತಿ ವರ್ಷ ಹಾಕಿದ ಏನಾಗ್ತಿತ್ತು, ಬೆಳವಣಿಗೆ ಸ್ಲೋ ಹಾಕೋತ ಬೆಳವಣಿಗೆ ಆಗ್ತಿತ್ತು. ಈ ವರ್ಷ ನೀವು ಕೊಟ್ಟ ಮೂಲಕ ನಿಮ್ದು ಕೊಟ್ಟ ಮೂಲಕ ನಮ್ಗೆ ಏನಾಗ್ಯದಪ್ಪ ಅಂದ್ರೆ ನೀವು ಕೊಟ್ಟ ಮೂಲಕ ಬೆಳವಣಿಗೆ ಸ್ಪೀಡ್ ಆಗ್ಲಕತ್ತ, ಮರಿ ಸಂಖ್ಯೆ ಹೆಚ್ಚಾಗತ್ತ, ಬೆಳವಣಿಗೆ ಸ್ಪೀಡ್ ಆಗ್ಲಕತ್ತದ. ಇಲ್ಲ, ಪ್ರತಿ ವರ್ಷ ಈ ವರ್ಷ ಎಕರೆಗೆ 2 ಚೀಲ ಗೊಬ್ಬರ ಕೊಟ್ಟಿದ್ರಿ. ಪ್ರತಿ ವರ್ಷ 3-4 ಚೀಲ ಕೊಡ್ತಿದ್ರಲ್ರಿ? 4 ಚೀಲ ಕಂಪಲ್ಸರಿ 4 ಚೀಲ ಕೊಟ್ಟಿವಿ ಗೊಬ್ಬರ. 4 ಚೀಲ ಕೊಟ್ಟರು ಬೆಳವಣಿಗೆ ಬೆಳವಣಿಗೆ ಆಗ್ತಿತ್ತು, ಇಲ್ಲ ಅನ್ನಲ್ರಿ, ಸ್ಲೋ ಆಗ್ತಿತ್ತು, ಲೇಟ್, ಮರಿಗಳ ಸಂಖ್ಯೆ ಕಮ್ಮಿ, ಸ್ಲೋ ಆಗ್ತಿತ್ತು. ಸ್ವಲ್ಪ ನಾವು ಗೊಬ್ಬರ ಹೆಚ್ಚಾಗದ ನೀರು ಒಂದು 2 ದಿವಸ ತಪ್ತೇಳ್ರಿ, ತಪ್ತನ ಒಮ್ಮಿದೊಮ್ಮೆ ಕಬ್ಬು ಏನಂತ ಬಾಡ್ದಂಗೆ ಆಗ್ತಿತ್ತು. ಈಗ ಏನು ನೀರು ಕಮ್ಮಿ ಬಿದ್ದನು ಕಬ್ಬು ನೋಡ್ಲಕ್ಕ ಉಳಿಲಕ್ಕತ್ತದ. ಅದ್ರ ಜೊತೆಯಲ್ಲಿ ಏನಪ್ಪ ಬೆಳವಣಿಗೆ ಸ್ಪೀಡ್ ಆಗ್ಲಕ್ಕದ, ಹೊಲ ಬಂದಿತ್ತು ಕಬ್ಬು ನಿಚ್ಚಳ ಫುಲ್. ಹೌದ್ರಿ. ಈಗ ಎಣ್ಣೆ ಬಗ್ಗೆ ನಂಬಿಕೆ ಜಾಸ್ತಿ ಆಗ್ಯದಂತ್ರಿ? ಎಣ್ಣೆ ಬಗ್ಗೆ ನಂಬಿಕೆ ಜಾಸ್ತಿ ಆಗ್ಯದ ನಮಗೆ. ನೆಕ್ಸ್ಟ್ ಟೈಮ್ ಏನಪ್ಪಾ ಅಂದ್ರೆ ಈಗ ಇದು ಒಂದೇ ಫಸ್ಟ್ ಡೋಸಿಗೆ ನಮ್ಗೆ ಖುಷಿ ಆಗ್ಯದ. ನೀವು ಎಣ್ಣೆ ಖುಷಿ ಪಟ್ಟಿನೋ ಇದಕ್ಕೆ. ಈಗ ಎಣ್ಣೆ ಡೋಸಿಗೆ ನಾವೇನು ಇನ್ನೊಂದು ಮತ್ತೆ ಏನದ ಕೇಳ್ಕೊಂಡು ಎಣ್ಣೆ ಡೋಸ್ ಇದಕ್ಕೆ ತಕ್ಕಂತೆ ಯಾವ್ದು ಕೊಡ್ಬೇಕನ್ನ ನಿಮ್ಗೆ ಕೇಳ್ಕೊಂಡೆ ನಾವು ಸೊಲ್ಯೂಷನ್ ತಗೊಂಡೆ ಮತ್ತೆ ಹಾಕ್ತೀವಿ. ರಾಜವ್ರವ್ರು ಹೋಗಿದ್ದೇವ್ರಿ? ಇಲ್ಲ, ನಂಬರ್ 1 ಆಗ್ಯದ್ರಿ. ರಾಜನು ನಾವೆಲ್ಲ ಆತ್ಮೀಯ ಎಲ್ಲ ನಾವು ರಾಜುಗ ನಮಗೇನು ಕಬ್ಬು ಬೆಳವಣಿಗೆ ಕಮ್ಮಿ ಅನ್ಸ ಅವ್ನಿಗೆ ಫೋನ್ ಮಾಡ್ತೀವಿ, ಅವ ನಮಗೆ ಮಾಡ್ತಾನೆ ರೀ. ಮಾಡ್ಕೊಂಡು ಏನು ಕೊಡೋಣ್ರಿ ನೆಕ್ಸ್ಟ್ ಟೈಮ್ ನೀ ಏನು ಕೊಟ್ಟಿದ್ದೀರ ರಾಜನ ಅಂತೇಳಿ ಕೇಳ್ಕೊಂಡು ನಾವು ಏನು ಕಾಂಟ್ಯಾಕ್ಟ್ ಮಾಡ್ಕೊಂಡು ನಾವು ನಡೆಸಿರಿ. ಇದು ನೀವಿಬ್ರು ಕಾಂಟ್ಯಾಕ್ಟ್ ಐತ್ರಿ. ನಿಮಗೆ ಬೇಕಾದವ್ರು ಇದು ಯಾರು ಉಪಯೋಗ ಮಾಡಿಲ್ರಿ, ನಿಮ್ಮಿಂದ ಅವ್ರಿಗೆ ಸಹಾಯ ಆಗಲ್ಲ. ನಮಗೆ ನಮ್ಮ ಹೊಲಕ್ಕೆ ಬಂದು ಕಬ್ಬಿಗೆ ಅತ್ತಿ ತಪ್ಪಿ ನೋಡಿದ್ರೂ ನಾವು ಹೇಳ್ತೇವೆ, ಇಂಥ ಎಣ್ಣೆ ಕೊಟ್ಟಿವಿ, ಇಂಥ ಎಣ್ಣೆ ಕೊಡ್ಬೇಕು, ಇಂಥ ಗೊಬ್ಬರ ಕೊಡ್ಬೇಕು, ನಮ್ಮದು ಎಲ್ಲ ಚೇಂಜ್ ಆಗ್ಯದ. ನಮ್ಮ ವಿಶ್ವಾಸ ಮೇಲೆ ನೀವು ಕೊಟ್ಟು ನೋಡ್ರಿ. ಒಂದು ಸ್ವಲ್ಪ ಹೊಲಕ್ಕೆ ಒಂದು 4-5 ಲೈನ್ ಆಯ್ತು, ಒಂದು 5 ಸಾಲುಗಳಿಗೆ ನೀವು ಹಾಕಿ ನೋಡ್ರಿ. ನಿಮ್ಗೆ ವಿಶ್ವಾಸ ಆದ್ಮೇಲೆ ಆಮೇಲೆ ಹೋಗಿ ನಮ್ಮ ವಿಶ್ವಾಸ ಆದ್ಮೇಲೆ ನೀವು ಹೋಗಿ ತಗೋತ ಹೇಳ್ತೀವಿ ನಾವು. ನಮ್ಮ ಮ್ಯಾಲೆ ವಿಶ್ವಾಸ ಆದ್ಮೇಲೆ ಹೋಗಿ ನೀವು ತಗೋರಿ. ನೀವು ಒಮ್ಮೆ ನಾವು ಹೇಳೋದ್ ಮೂಲಕ ಹೋಗಿ ನೀವು ಇಷ್ಟು ಹೊಲಕ್ಕೆ ತಂದು ಚೆಲ್ಲಿ ಸುಮ್ಮನೆ ನಾವು ಹೇಳೇನಂತೇಳಿ ನೀವು ಹಾಕಿ ರೊಕ್ಕ ಹಾಳು ಮಾಡ್ಕೋದು ಬೇಡ. ನಾವು ಹೇಳೋದ್ ಮೂಲಕ ನೀವು 5 ಸಾಲಿಗೆ ಟೆಸ್ಟ್ ಮಾಡ್ರಿ. ನಿಮ್ಗೆ ಸುರಿಗೆ ಹಾಕೊಂಬಂದು ಅನುಮಾನ, ನಾವು ಫಸ್ಟಿಗೆ ಅನುಮಾನ ಇದ್ದನು ನಾವು ಏನು ಮಾಡಿದ್ವು, ಒಬ್ಬ ಮನುಷ್ಯನ ಮೇಲೆ ವಿಶ್ವಾಸ ಮಾಡಿ ನಾವು ಅನುಮಾನ ಇದ್ದನು ನಾವು ಏನು ಮಾಡಿದೆವು, ವ್ಯಕ್ತಿ ಮುಖ್ಯ ನಮಗ. ವ್ಯಕ್ತಿ ಮುಖ್ಯ ನಮ್ಗೆ. ಏನಪ್ಪ ಅಂದ್ರೆ ಸ್ವಾಮಿಗಳು ಇದ್ದೇವೆ, ನಮ್ಮ ಮಡಿವಾಳ ಸ್ವಾಮಿಗಳು ಇದ್ದೇವೆ, ಅಲ್ಲಿ ಆಗ್ರಹದಾಗ ಇದ್ದೇವೆ, ನಾವು ವಿಶ್ವಾಸ ಮಾಡಿ ನಾವು ನಮ್ಮ ಆತ್ಮೀಯ ನಮ್ಮ ಬಿಗಿಸ್ತಾನ ಆಗ್ಯದ ನಮ್ಗ ಹಳೆಯದ, ನಾವು ಏನು ಇದು ಮಾಡಿಲ್ಲ. ಅವ್ ನೋಡ್ರಿ ವಿಶ್ವಾಸ ಮಾಡ್ರಿ. ನಾನು ಪಕ್ಕದ ಹಳ್ಳಿಯವನಿ ಇಲ್ಲಿ
ನಮ್ಮ ಮ್ಯಾಲ ವಿಶ್ವಾಸ ಮಾಡ್ರಿ, ಮಾಡಿ ನೋಡ್ರಿ. ಬಂದಿಲ್ಲ ಚೆನ್ನಾಗಿ ಕಬ್ಬು ಬಂದಿಲ್ಲ ಅಂತ ನಮ್ಮ ಆಗ್ರಹಕ್ಕೆ ಬಂದು ನೀವು ಭೇಟಿ ಆಗದೆ ಬೇಡ ತಿಳಿಯಾರ ಸ್ವಚ್ಛಗೆ. ನಿಮ್ಗಂತೂ ಭರೋಸೆ ಕೊಡ್ತೀವಿ. ನಮಗೆ ಕೂತು ನಾವು ಈಗ ನೆಕ್ಸ್ಟ್ ಡೋಸ್ ಕೇಳ್ತೀವಿ ನಿಮಗೆ. ಈಗ ಬೆಳವಣಿಗೆ ಆಗಕ್ಕದ ಮುಂದೆ ಕಬ್ಬು ದಪ್ಪ ಆಗ್ಬೇಕಾದ್ರೆ ಏನ್ ಮಾಡ್ಬೇಕಂತ ಕೇಳ್ತೀವಿ ನಾವು. ಅದಕ್ಕೆಲ್ಲ ಸಜೆಷನ್. ಕಬ್ಬು ದಪ್ಪ ಆಗ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಅದು ಸೊಲ್ಯೂಷನ್ ರೀ. ಈಗ ನಮ್ಮ ಮರಿಗಳ ಸಂಖ್ಯೆ ಆಗ್ಯದ ಸಾಕು, ಹೆಚ್ಚಿಗೆ ಬೇಡ್ರಿ ನಮ್ಗೆ. ಈ ವಾಜ್ಯ ಐತಿ ಈಗ ಲೆಕ್ಕ. ಈಗ ಮೊದಲ ಒಂದು 4-5 ಮರಿಗಳು ಎದ್ದು ಒಂದೇ ಲೆವೆಲ್ ಹೊಂಟು. ಈ ಬಾಜು ಸಣ್ಣ ಸಣ್ಣ ಮರಿಗಳು ಸಿಕ್ಕಾಪಟ್ಟಿ ಬೆಳೆದ್ಬಿಟ್ಟವ. ನಾವು ಮತ್ತಿನ ಮರಿಗಳು ಮಾಡ್ದೇವ್ ಮತ್ತೆ ಇದಾತವ. ಬ್ಯಾಡ ಸಾಕು, ಸ್ಟಾಪ್. ಮರಿಗಳ ಸಂಖ್ಯೆ ಸ್ಟಾಪ್. ಕಬ್ಬ ಆದ್ರೆ ಸಾಕ್ರಿ. ನಮಗ ಕಬ್ಬ ಇದಾಗ್ಬೇಕು. ನಮಗ ಕಬ್ಬು ದಪ್ಪ ಆಗ್ಬೇಕು, ಬೆಳವಣಿಗೆ ಗಡ್ಡಿ ಇದಾಕೋತ ಹೋಗ್ಬೇಕಷ್ಟೇ. ಇವರಲ್ರಿ ಸ್ವಾಮಿಗಳು. ಸ್ವಾಮಿಗಳು ಥ್ಯಾಂಕ್ಸ್ ಸರ್. ನಿಮ್ದಿಂತ ನಮ್ಗೆ ಉಪಯೋಗ ಆಗ್ಯದ, ಹೆಲ್ಪ್ ಆಗ್ಯದ. ನಮ್ಗೆ ಕಬ್ಬು ಬೆಳವಣಿಗೆ ಅದ, ಕಬ್ಬು ಚೆನ್ನಾಗಿ ಹೊಂಟದ. ನಮ್ಮ ಮುಂದಿನ ಡೋಸಕ್ಕೆ ನಿಮ್ಮ ಕಡೆದಿಂದ ಹೆಲ್ಪ್ ಕೇಳಿ ನಿಮ್ಮ ಕಡೆಗೆ ಬಂದು ಹೋಗ್ತೀವಿ. ನಮಗೊಂದು ಇದು ಸೊಲ್ಯೂಷನ್ ಕೊಟ್ಟು ಮತ್ತು ಕಬ್ಬು ಫುಲ್ ಎಂಡ್ ತನ ಕಬ್ಬು ಕಟಾವು ಮಾಡತನ ನೀವೇ ಇದಕ್ಕೆ ಜವಾಬ್ದಾರಿ ನೀವೇ. ನಿಮ್ಮ ಮುಖಾಂತರ ನಾವು ಮಾಡ್ತೀವಿ. ನಮ್ದು ಒಂದು 5 ಎಕರೆ ಕಬ್ಬು ಅದ. ಅದಕ್ಕೆ ನಿಮ್ಮ ಮುಖಾಂತರ ನಾವು ಸೊಲ್ಯೂಷನ್ ಪಡ್ಕೊಂಡು ಕಬ್ಬು ಕಟಾವಾಗತ್ತ ನೀವೇ ಗೈಡ್ ಮಾಡ್ಬೇಕು. ಅದಕ್ಕೆ ಮಾಡ್ಕೊಂಡು ಹೋಗ್ಬೇಕು. ಈಗ ನಮ್ಗೆ ವಿಶ್ವಾಸ ಆಗ್ಯದ. ಮತ್ತೆ ಯಾವ ಆಗ್ರಹಕ್ಕೂ ಹೋಗಲ್ಲ, ಎಲ್ಲಿ ಹೋಗಲ್ಲ. ನಿಮ್ಮ ಬಲ್ಲಿ ಬಂದು ಭೇಟಿ ಆಗ್ತೀವಿ. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.